Welcome to the session. Myself, Dr. K.R. Manjula, working as Assistant Professor, Government College for Women, Kolar. This is my e-content program related to 6M BCom, subject principle and practice of auditing. So in this session, I am going to discuss related to the topic vouching. What is the meaning of vouching, definition, and what are the characteristics of vouching? So before moving to the meaning of vouching, let us know what is the introduction of vouching. So vouching is nothing but it can be treated as a backbone of auditing because it helps the auditor to check the transactions made in the books of accounts with the supporting document evidence, which will be helping us to authenticate the validity, accuracy of the entry made in the books of accounts. ಅಂದರೆ ವೌಚಿಂಗ್ನ ಬ್ಯಾಕ್ಬೋನ್ ಅಂತ ಕರಿಬೋದು ಆಡಿಟರ್ಗೆ. ಯಾಕಂದರೆ ಆಡಿಟರು ಎಲ್ಲ ಇಯರ್ ಕಂಪ್ಲೀಟ್ ಆದ ಮೇಲೆ ಒಂದು ಕಂಪನಿ ಪ್ರಿಪೇರ್ ಮಾಡಿರುವಂಥ ಬ್ಯಾಲೆನ್ಸ್ ಶೀಟು ಅವರ ಬುಕ್ ಆಫ್ ಅಕೌಂಟ್ಸು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ವೆರಿಫೈ ಮಾಡಿ ಅವರು ಮಾಡಿರುವಂಥ ಲೆಕ್ಕಗಳು ಕರೆಕ್ಟಾಗಿದೆಯಾ ಇಲ್ವಾ, ಇದು ವ್ಯಾಲಿಡಿಟಿ ಇದೆಯಾ ಇಲ್ವಾ, ಅಕ್ಯುರೇಟ್ ಆಗಿದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ ಮಾಡುವಂಥದ್ದನ್ನೇ ವೌಚಿಂಗ್ ಅಂತ ಕರಿತೀರಾ. ವೇರ್ ವೌಚಿಂಗ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ಟೆಕ್ನಿಕಲ್. ವೈ ಮೀನ್ಸ್ ಬಿಕಾಸ್ ಇಟ್ ಕ್ಯಾನ್ ಬಿ ರೆಫರ್ಸ್ಡ್ ಆಸ್ ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇನ್ನೊಂದು ಅರ್ಥದಲ್ಲಿ ವೌಚಿಂಗ್ನ ಟೆಕ್ನಿಕಲ್ ಟರ್ಮ್ ಅಂತಲೂ ಕರಿಬೋದು. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡಿ ಇನ್ನೊಬ್ಬರು ಮೇಂಟೈನ್ ಮಾಡಿರೋ ಬುಕ್ ಆಫ್ ಅಕೌಂಟ್ಸ್ನ ಅವ್ರು ಮಾಡಿರೋದು ಕರೆಕ್ಟಾ ಇಲ್ಲ ಅಂತ ಇನ್ಸ್ಪೆಕ್ಷನ್ ಮಾಡಿ ಅದರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ವೆರಿಫೈ ಮಾಡ್ತಾರೆ. ಯಾರು ಅಂದರೆ ಆಡಿಟರು. ಹಾಗಾಗಿ ಅದನ್ನು ಯಾರು ಮಾಡ್ತಾರೆ ಅಂದರೆ ಇಂಟೀಗ್ರಲ್ ಪಾರ್ಟ್ ಮಾಡ್ತಾರೆ. ಇಂಟೀಗ್ರಲ್ ಅಂದರೆ ಎಂಪ್ಲಾಯೀಸ್ ಮಾಡ್ತಾರೆ. ಯಾಕಂದರೆ ವಿತಿನ್ ದ ಆರ್ಗನೈಸೇಷನ್ ಯಾರು ಕೆಲಸ ಮಾಡ್ತಾರೋ ಅಂಥ ವ್ಯಕ್ತಿಗಳು ಈ ವೌಚಿಂಗ್ ಕೆಲಸನ ಮಾಡ್ತಾರೆ. ಅವ್ರು ಮಾಡಿರುವಂಥದ್ದನ್ನು ಕರೆಕ್ಟಾಗಿ ಮಾಡಿದಾರ ಇಲ್ಲ ಅಂತ ಆಡಿಟಿಂಗ್ ಚೆಕ್ ಮಾಡುತ್ತೆ. ಯಾರು? ಆಡಿಟರು. ಈ ವೌಚಿಂಗ್ ಅನ್ನೋದು ಇಟ್ ಈಸ್ ಅ ಪ್ರಾಕ್ಟೀಸ್ ವಿಚ್ ಇಸ್ ಫಾಲೋಡ್ ಮೇನ್ಲಿ ಬೈ ದಿ ಆಡಿಟ್. ಯಾವಾಗೇ ಆಗಿರಲಿ ಒಂದು ಕ್ರಾಸ್ ಚೆಕ್ ಇರುತ್ತೆ. ಇನ್ನೊಬ್ಬರು ಮಾಡಿರೋ ಕೆಲಸನ ಇನ್ನೊಬ್ಬರು ನೋಡ್ತಾ ಇದ್ದಾರೆ ಅಂದರೆ ಆಟೋಮೆಟಿಕಲಿ ಅವ್ರಿಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರಬೇಕು. ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ನೇ ಏನಂತ ಕರಿತೀರ ಅಂದರೆ ವೌಚಿಂಗ್ ಅಂತ ಕರಿತೀರ. ಜನರಲಿ ಈ ವೌಚಿಂಗು ಏನಕ್ಕೆ ಯೂಸ್ ಮಾಡ್ತೀರಂದರೆ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ ಲೆಕ್ಕಗಳು ಮತ್ತು ರಿಸಿಪ್ಟ್ಸ್ ಆಗಿರಲಿ ಅಥವಾ ನಾವು ತೊಗೊಂಡಿರುವಂಥ ಇನ್ವಾಯ್ಸ್ ಆಗಿರಲಿ ಅದಕ್ಕೂ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ, ವೌಚರಲ್ಲಿ ಕೊಟ್ಟಿರುವಂಥ ಪೋಸ್ಟಿಂಗು ಅದೇ ಡೇಟ್ಗೆ ಅದೇ ವ್ಯಕ್ತಿ ಹೆಸರಲ್ಲಿರೋದೇ ಬುಕ್ಕಲ್ಲಿ ಕೂಡ ಮೆನ್ಷನ್ ಮಾಡಿದಾರಾ, ಕರೆಕ್ಟಾಗಿ ಲೆಕ್ಕಗಳು ಡಿಸ್ಕ್ಲೋಸ್ ಆಗಿದೆ, ಅಕೌಂಟ್ಸ್ ಎಲ್ಲ ಡಿಸ್ಕ್ಲೋಸ್ ಆಗಿದೆಯಾ, ದೆನ್ the nature of transaction, what and all it has been done in the book of accounts, whether it is also same in the book of accounts, ವ್ಯಾಲ್ಯೂ ಆಗ್ತಾ ಇದೆಯಾ, ಎರಡಕ್ಕೂ ಟ್ಯಾಲಿ ಆಗ್ತಾ ಇದೆಯಾ ಅನ್ನೋದನ್ನು ವೆರಿಫೈ ಆಗುತ್ತೆ. ಮತ್ತು ಈ ವೌಚಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಮಾಡ್ತೀರಂದರೆ ಫಸ್ಟು ಆಫ್ಟರ್ ಪ್ರಿಪೇರಿಂಗ್ ಆಡಿಟ್ ನೋಟ್ಬುಕ್ ಮಾಡಿರಬೇಕು, ಆಡಿಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ ಆಡಿಟರು. ಆಡಿಟ್ ಪ್ಲ್ಯಾನಿಂಗ್ ಪ್ರಕಾರನೇ ಆಡಿಟ್ ವರ್ಕಿಂಗ್ ಪೇಪರ್ಸ್ ಎಲ್ಲ ಒಂದ್ರಲ್ಲಿ ಮೇಂಟೈನ್ ಮಾಡಿರ್ತಾರೆ. ಯಾವ ಸ್ಟೆಪ್ ಆದಮೇಲೆ ಯಾವ ಕೆಲಸ ಮಾಡಬೇಕು, ಯಾವುದು ಫಸ್ಟ್ ವೆರಿಫೈ ಮಾಡಬೇಕು, ನೆಕ್ಸ್ಟು ಯಾವುದು ವೆರಿಫೈ ಮಾಡಬೇಕು, ಪೂರ್ತಿ ಎಲ್ಲನೂ ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಜೊತೆಗೆ ಅವರೆಲ್ಲನೂ ಮೇಂಟೈನ್ ಮಾಡಿಕೊಂಡು ಬಿಲ್ಸು ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ. ಆ ಪ್ರೋಸೆಸ್ ಆಫ್ ಚೆಕಿಂಗ್ ಎವಿಡೆನ್ಸ್ ಆಫ್ ದಿ ಎಂಟ್ರಿ ದಟ್ ಯು ಹ್ಯಾವ್ ಬೀನ್ ಮೇಡ್ ಓನ್ಲಿ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ವೌಚಿಂಗ್ ಅಂತ ಕರೀತಾರೆ. ಅದು ಕ್ಯಾಶ್ಗಾಗಿರ್ಬೋದು ಅಥವಾ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಮಾಡೋಂಥದ್ದಾಗಿರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಬಿಸ್ನೆಸ್ ವಾಟ್ ದ ಆರ್ಗನೈಸೇಷನ್ ದೇ ಆರ್ ಗೋಯಿಂಗ್ ಟು ಡೂ. ಹಾಗಾಗಿ ಆಡಿಟರು ಇಟ್ ಈಸ್ ರಿಕ್ವೈರ್ಡ್ ಫಾರ್ ಹಿಮ್ ಟು ಸರ್ಟಿಫೈ ವಾಟ್ ಆ್ಯಂಡ್ ಆಲ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದಟ್ ಈಸ್ ಪ್ರಿಪೇರ್ಡ್ ಮೇನ್ಲಿ ಬೈ ದಿ ಅಕೌಂಟೆಂಟ್. ಕಂಪನಿಯಲ್ಲಿ ಒಂದು ಅಕೌಂಟೆಂಟ್ ಇರ್ತಾನೆ, ಲೆಕ್ಕಾಚುಕಗಳು ಎಲ್ಲ ಅವರೇ ಮೇಂಟೈನ್ ಮಾಡ್ತಾ ಇರ್ತಾರೆ. ಕ್ಯಾಶರು ಅವನು ಏನೇನು ಪ್ರಿಪೇರ್ ಮಾಡಿರ್ತಾನೋ ಎಲ್ಲ ಅಕೌಂಟ್ಸ್ಗಳು ಕರೆಕ್ಟಾಗಿ ಟ್ರೂ ಫೇರ್ಸ್ ಆಗಿ ಪ್ರಿಪೇರ್ ಮಾಡಿದ್ದಾನ ಆ್ಯಂಡ್ ವೆದರ್ ಇಟ್ ಈಸ್ ಗೋಯಿಂಗ್ ಟು ಶೋ ದಿ ಟ್ರೂ ಅಫೇರ್ಸ್ ಆಫ್ ದ ಕಂಪನಿ. ಸೊ ಇನ್ ಆರ್ಡರ್ ಟು ಕ್ರಾಸ್ ಚೆಕ್ ದಟ್ ಆರ್ ಇನ್ ಆರ್ಡರ್ ಟು ನೋ, ಇನ್ ಆರ್ಡರ್ ಟು ಪ್ರೊವೈಡ್ ಮೇನ್ಲಿ the documents or
in order to provide the report mainly for the management, shareholders, employees, or even it may be to the government also. Generally, each and every company has to go under auditing according to Companies Act. So, there is necessary mainly for any organization to have the auditing. So, in order to discharge the duty of the auditor he is going to use the reliable document which will be calling as vouching ಅಂತ ಕರಿತೀರಾ. ಹಾಗಾಗಿ ಜನರಲ್ ಆಗಿ ಆಡಿಟರ್ ಪ್ರಕಾರ ವೌಚಿಂಗ್ ಅಂದರೆ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟೆಸ್ಟಿಂಗ್ ದ ಟ್ರೂತ್ ಆಫ್ ಆಲ್ ದಿ ಎಂಟ್ರೀಸ್ ಮೇಡ್ ಇನ್ ದ ಬುಕ್ ಆಫ್ ಅಕೌಂಟ್ಸ್. ಏನೇನು ಬುಕ್ ಆಫ್ ಅಕೌಂಟ್ಸಲ್ಲಿ ಎಂಟ್ರಿ ಮಾಡಿರ್ತೀರೋ ಅದೆಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಮಾಡ್ತೀರಾ. ಸೊ ನಾವು ವಿಲ್ ಬಿ ಹ್ಯಾವಿಂಗ್ ಆ ಚೆಕಿಂಗ್ ಏನಾಗಿರ್ಬೋದು, ಅದು ಕ್ಯಾಶ್ ಬುಕ್ ಚೆಕಿಂಗ್ ಆಗಿರ್ಬೋದು, ಅಥವಾ ಕ್ರೆಡಿಟಾಗಿ ನಾವು ಸೇಲ್ಸ್ ಮಾಡಿರೋದಾಗಿರ್ಬೋದು, ಅಥವಾ ನಾವೇನ ಕ್ರೆಡಿಟ್ ಮುಖಾಂತರ ಸಾಲದ ಮುಖಾಂತರ ಏನೋ ಪರ್ಚೇಸ್ ಮಾಡಿರ್ಬೋದು. ರಿಲೇಟೆಡ್ ಟು ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ ಯೋರ್ ಕ್ರಾಸ್ ಚೆಕ್ ಅಂಡ್ ಆಲ್. So such credit transaction, whatever we are going to have now, everything will be having some invoices. Invoices include ಆಗಿರುತ್ತೆ. ಅದು either it may be issued mainly by the owners to the customer, or it may be what is that you are going to purchase and the cash memo that you have been received. All these and all will be acting as a authorized evidence mainly for the auditor. So therefore the responsible person, you can call him as a person who is going to issue the vouchers with the authorized sign in that voucher, which will be becoming very important, specifying that whatever the data or whatever the record that they have been maintained, it is in the nature of correctness and even it is authenticated by the responsible transaction. So this is the introduction of your auditing. So now let us know what is the meaning of auditing. So meaning of auditing prakara nodidre, auditing is nothing but, or it is a vouching is a part of auditing, where vouching is nothing but it is an act of examining documentary evidence in order to ascertain the accuracy of the entries in the book of accounts is called vouching. avage ಹೇಳಿದಂಗೆ ಆಡಿಟ್, ದಟ್ ಈಸ್ ವೌಚಿಂಗ್ ಅಂದರೆ ಏನು ಅಂದರೆ ಅದೊಂದು ಆ್ಯಕ್ಷನ್, ಅಂದರೆ ಎಕ್ಸಾಮಿನೇಷನ್ ಮಾಡೋದು, ಕ್ರಾಸ್ ಚೆಕ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು. ಆಲ್ರೆಡಿ ಡೇಟಾ ಏನು ಬುಕ್ ಆಫ್ ಅಕೌಂಟ್ಸಲ್ಲಿ ನಾವು ಮಾಡಿದರೆ ಎಂಟ್ರಿ ಮಾಡಿದ್ದಾರೆ, ಅಕೌಂಟೆಂಟ್ ಏನು ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತಾನೋ ಅದಕ್ಕೂ ಅವರು ಕೊಟ್ಟಿರುತ್ತಾರಲ್ಲ ರಿಸಿಪ್ಟ್ಸ್, ಡಾಕ್ಯುಮೆಂಟ್ರಿ ಎವಿಡೆನ್ಸು ಎರಡೂ ಕರೆಕ್ಟಾಗಿದೆಯಾ ಇಲ್ಲ ಅಂತ ಮಾನಿಟರ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಮಾಡೋ ಅಂತಹ ಕಲೆನ ಅಥವಾ ಆ್ಯಕ್ಟ್ನ, ಅಥವಾ you can call even that is the what is the process that will be done mainly by the auditor, you can call them as a vouching ಅಂತ ಕರಿಬೋದು. ಹಂಗಾರೆ ವೌಚಿಂಗ್ ಮಾಡಬೇಕಂದ್ರೆ ಏನು ಮುಖ್ಯ ಡಾಕ್ಯುಮೆಂಟ್ ಇರಬೇಕು? The first document or foremost document that is required mainly when you are going to do vouching is nothing but the vouchers ಅಂತ ಕರೀತಾರೆ. ಅಂದರೆ vouchers ಅಂದರೆ ಏನು? Vouchers are nothing but these are the documentary, or even you can call them as a evidences which is supporting mainly what and all the transaction that you have been recorded in the book of accounts. ಬುಕ್ಕಲ್ಲಿ ಏನು ಲೆಕ್ಕಗಳೆಲ್ಲ ದಿನನಿತ್ಯ ಏನೇನು ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೋ, ಐದರ್ ಇಟ್ ಮೇ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಅಥವಾ ಸಾಲದ ಮುಖಾಂತರ ಟ್ರಾನ್ಸಾಕ್ಷನ್ ಏನೇ ಆಗಿರ್ಬೋದು, ಕೊಡೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ದಿನನಿತ್ಯ ನೀವೇನೇನು ಎಂಟ್ರಿಗಳು ಮಾಡ್ತಾ ಇರ್ತೀರೋ ಪ್ರತಿಯೊಂದು ಎಂಟ್ರಿಗಳು ತಗೊಳ್ಳೋದಾಗಿರಲಿ ಕೊಡೋದಾಗಿರಲಿ ಒಂದು ರಿಸಿಪ್ಟ್ಸ್ ಅಂತ ಕೊಟ್ಟಿರ್ತಾರೆ. ನಾವು ಪರ್ಚೇಸ್ ಮಾಡಿದರೆ ನಮಗೆ ಕ್ಯಾಶ್ ಮೆಮೋಸ್ ಬರುತ್ತೆ, ನಾವು ಕಸ್ಟಮರ್ಗೆ ಕ್ರೆಡಿಟಾಗಿ ಕೊಟ್ಟಿದ್ರೆ ಅವ್ರಿಗೆ ಒಂದು ಇನ್ವಾಯ್ಸು ಅಥವಾ ರಿಸಿಪ್ಟ್ಸ್ ಅಂತ ಕೊಟ್ಟಿರ್ತೀರ. ಆ ರಿಸಿಪ್ಟ್ಸ್ನ ಡಾಕ್ಯುಮೆಂಟ್ರಿ ಇರುತ್ತೆ, ಒಂದು ಒರಿಜಿನಲ್ ನಾವು ಕಸ್ಟಮರ್ಗೆ ಕೊಟ್ಬಿಟ್ಟಿರ್ತೀರಿ, ಆದರೆ ಕಾರ್ಬನ್ ಕಾಪಿ ನಮ್ಮಲ್ಲೇ ಇರುತ್ತೆ. ಆ ಕಾರ್ಬನ್ ಕಾಪಿನೇ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ವೋಚರ್. ಅದೇ ನಮಗೆ ಟೈಮ್ಗೆ ಬರೆದಿರೋ ಬುಕ್ ಲೆಕ್ಕಾಚಾರಕ್ಕೂ ಮತ್ತು ನಾವು ಪ್ರಿಪೇರ್ ಮಾಡಿ ಅವ್ರಿಗೆ ಕೊಟ್ಟಿರೋ ಲೆಕ್ಕಾಚಾರಕ್ಕೂ ಕರೆಕ್ಟಾಗಿದೆಯಾ ಇಲ್ಲ ಅಂತ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಅದನ್ನೇ ವೋಚರ್ ಅಂತ ಕರೀತಾರೆ. ಹಂಗಾರೆ ನಾವು ಲೆಟ್ ಅಸ್ ನೋ ವಾಟ್ ಈಸ್ ಮೀನ್ ಬೈ ವೌಚಿಂಗ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ views. The process of comparing or tallying the entries papering in the book of accounts with supporting evidence like either it may be cash memos or it may be receipts or even other documents and corresponds is known as vouching. ಅವಾಗೆ ಹೇಳ್ದಂಗೆ ವೌಚಿಂಗ್ ಅಂದರೆ ಏನು ಅಂದರೆ ಅದೇ ಕಂಪೇರ್ ಮಾಡೋದು ಅಥವಾ ಟ್ಯಾಲಿ ಮಾಡೋದು, ಒಂದೊಂದು ಅಮೌಂಟು ಕರೆಕ್ಟಾಗಿ
ಇಲ್ಲಿ ಬುಕ್ ಆಫ್ ಅಕೌಂಟ್ಸಲ್ಲಿ ಪ್ರತಿಯೊಂದು ಪೇಪರಲ್ಲೂ ಲೆಕ್ಕಾಚಾರದಲ್ಲಿ ಏನು ನಾವು ಎಂಟ್ರಿ ಮಾಡಿರ್ತೀರೋ ಅದು ರಿಸಿಪ್ಟ್ಸ್ ಬುಕ್ಕಲ್ಲಿ ಏನು ಮಾಡಿರ್ತೀರೋ ಅದು ಕ್ಯಾಶ್ ಮೆಮೊ ಆಗಿರ್ಬೋದು, ನಾವು ಕಸ್ಟಮರ್ ಕೊಟ್ಟಿರೋ ರಿಸಿಪ್ಟ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಬೇರೆ ಡಾಕ್ಯುಮೆಂಟ್ಸ್ ಥರ ಬಿಲ್ ಆಫ್ ಲೇಡಿಂಗ್ ಏನೋ ಬರ್ಕೊಟ್ಟಿರ್ತೀರ ಅದರಲ್ಲಿ ಇರೋದಕ್ಕೂ ಎರಡು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಟ್ಯಾಲಿ ಮಾಡೋದನ್ನ ಏನಂತ ಕರಿತೀರ ಅಂದರೆ ವೌಚಿಂಗ್ ಅಂತ ಕರಿತೀರ. ಹಂಗಾರೆ ಲೆಟರ್ಸ್ ನೋ ವಾಟ್ ಈಸ್ ದ ಡೆಫಿನೇಷನ್ ಆಫ್ ವೌಚಿಂಗ್ ಅಂತ ನೋಡೋಣ. Generally, definition of vouching is nothing but according to B.B. Bose, vouching you can define that as a verification of the authority and authenticity of transaction as recorded in the book of account. ಸೊ ಬುಕ್ಕು ಲೆಕ್ಕಾಚಾರದಲ್ಲಿ ನಾವೇನು ಬರೆದಿರ್ತೀರೋ ಅಥವಾ ನಾವೇನು ಮೇಂಟೈನ್ ಮಾಡಿರ್ತೀರೋ ರೆಕಾರ್ಡ್ಸು ಎರಡನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ಅಥಾರಿಟಿ ಕರೆಕ್ಟಾಗಿ ಅದಕ್ಕೆ ಸೈನ್ ಹಾಕಿ ಮತ್ತು ಅದೇ ಟ್ರಾನ್ಸಾಕ್ಷನ್ ಕರೆಕ್ಟಾಗಿದೆಯಾ ಅಂತ ನೋಟ್ ಮಾಡಿರ್ತಾರೋ ಇಲ್ವೋ, ರೆಕಾರ್ಡ್ ಮಾಡಿರ್ತಾರೋ ಇಲ್ವೋ ಅಂತ ವೆರಿಫೈ ಮಾಡೋದನ್ನು ಏನಂತ ಕರೀತಾರೆ ಅಂದರೆ ವೌಚಿಂಗ್. ದಿಸ್ ಇಸ್ ಅಕಾರ್ಡಿಂಗ್ ಟು B.B. Bose ಪ್ರಕಾರ. The second author, that is Dixie, he is nothing but he is going to tell the vouching is nothing but it is consisting of comparing the entries in the book of accounts with documentary evidence in support thereof. ಸಿಂಪಲ್ ಆಗಿ ಹೇಳ್ತಾರೆ, ಸೇಮ್ ಆ್ಯಸ್ ಇಟ್ ಈಸ್. ಎಲ್ಲ ಆಥರ್ಸು ಸೇಮೇ ಹೇಳ್ತಾರೆ. ವೌಚಿಂಗ್ ಅಂದರೆ ಏನೂ ಇಲ್ಲ, ನಾವು ಬುಕ್ಕಲ್ಲಿ ಏನು ಎಂಟ್ರಿ ಮಾಡಿರ್ತೀರೋ, ರಿಸಿಪ್ಟ್ಸ್ ಏನು ಕೊಟ್ಟಿರ್ತೀರೋ ಎರಡಕ್ಕೂ ಕಂಪೇರ್ ಮಾಡಿ ಅಂದರೆ ಏನು ಅಕೌಂಟ್ಸ್ ನಾವು ಮೇಂಟೈನ್ ಮಾಡಿರ್ತೀರೋ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ಕ್ರಾಸ್ ಚೆಕ್ ಮಾಡೋದನ್ನು ಏನಂತ ಕರೀತಾರೆ, ವೌಚಿಂಗ್ ಅಂತ ಕರೀತಾರೆ. ದೆನ್ ಅಕಾರ್ಡಿಂಗ್ ಟು ರೊನಾಲ್ಡ್ ಎ ಎರಿಶ್, vouching is also termed as a technical term. Why you are going to call that as a technical term? ತಂತ್ರಜ್ಞಾನದ ಪದ ಯಾಕೆ ಅದನ್ನು ಕರೀತಾರೆ ಅಂದರೆ which refers to the inspection of documentary evidence supporting and substantiating a transaction. Because nowadays, because of your, what is that, in the place of manual human being, it has been replaced by machine, that is computers, where in the place of human being you're going to use a computer. ಎಲ್ಲನೂ ಇವಾಗ ಏನಾಗೋಗಿದೆ ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗೋಗಿದೆ. ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಆರ್ ಗೋಯಿಂಗ್ ಟು ಮೇಂಟೈನ್ ಯುವರ್ ರೆಕಾರ್ಡ್ಸ್ with the help of a computer only. So you can call that vouching. It is also technical term. ಯಾಕಂದರೆ ಇವಾಗ ನಿಮಗೂ ಗೊತ್ತಾಗುತ್ತೆ, ನಾವು ಯಾವುದೇ ಆಗಲಿ ಬಟ್ಟೆ ಅಂಗಡಿಗೆ ಹೋಗಲಿ, ರೆಸ್ಟೋರೆಂಟ್ಗೆ ಹೋಗಲಿ, ಟಿಕೆಟ್ ತೊಗೊಳ್ಳಿ, ಪ್ರತಿಯೊಂದು ಕೈ ಬರಹದ್ದು ಹೋಗ್ಬಿಡ್ತು. ಅಂದರೆ ಮನುಷ್ಯನು ಏನು ಮಾಡ್ತಾಯಿದ್ನು ಆ ಲೆಕ್ಕಾಚಾರಗಳೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಪ್ರತಿಯೊಂದು ಏನಾಗಿದೆ ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಯೋರ್, ವಾಟ್ ಇಸ್ ದ್ಯಾಟ್, ಆನ್ಲೈನ್ ಸಾಫ್ಟ್ ಕಾಪಿ ಆಫ್ ದಿ ಎವಿಡೆನ್ಸ್, ದಟ್ ಈಸ್ ಹಾರ್ಡ್ ಕಾಪಿ. ಏನು ನೀನು ಮಿಷಿನಲ್ಲಿ ಟೈಪ್ ಮಾಡಿರ್ತೀಯೋ ಅದರದ್ದೇ ಒಂದು ಪ್ರಿಂಟ್ ಕೊಟ್ಟಿರ್ತಾರೆ. ಹಾಗಾಗಿ ವೌಚಿಂಗ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಟೆಕ್ನಿಕಲ್ ಟರ್ಮ್. ವೈ ಮೀನ್ಸ್ ವಾಟ್ ಎವರ್ ದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ದಟ್ ಯು ಹ್ಯಾವ್ ಬಿನ್ ಟೇಕನ್ ವಿತ್ ದ ಹೆಲ್ಪ್ ಆಫ್ ಈ computer, so that has to be maintained. Why means in future it will be acting as a infection. Why means because book of accounts alli ಏನು ನೀವು ಮೇಂಟೈನ್ ಮಾಡ್ತೀರಾ, the same document which will be proving it is exact. In order to have that one, you are going to use the word called vouching. This is the definition of your vouching. So let us know what are the characteristics of vouching. So characteristics of vouching prakara nododadre, vouching is nothing but, as we know, it is an examination of entries. So examination of entries, it is nothing but where you will be having the inspection of receipts with the cash book, it may be, or even it will be including the transaction of a business together with documentary or other evidences that we have done, mainly to satisfy an auditor that the transaction whatever that we have done, no, it has been properly authorized and correctly recorded in the books of accounts. ಯಾಕೆ ನಾವು ವೌಚಿಂಗ್ ಮಾಡ್ತೀರ ಅಂದರೆ ವೌಚಿಂಗ್ ಕೆಲಸ ಇಟ್ ಈಸ್ ಅ ಪಾರ್ಟ್ ಆಫ್ ಆಡಿಟಿಂಗ್. ಸೊ ಆಡಿಟಿಂಗ್ ಮಾಡೋವಾಗ ಆಡಿಟರು he is having an examination of entries, ಅದು ಡಾಕ್ಯುಮೆಂಟ್ರಿ ಆಗಿರ್ಬೋದು ಅಥವಾ ಬೇರೆ ಎವಿಡೆನ್ಸ್ ಆಗಿರ್ಬೋದು. ನಮ್ಮ ಆರ್ಗನೈಸೇಷನಲ್ಲಿ ಇಂಟರ್ನಲ್ ಪಾರ್ಟ್ ಮಾಡಿರೋಂಥ ಆಡಿಟ್ಗಳು ಎಲ್ಲ ಕರೆಕ್ಟಾಗಿದೆ ಮತ್ತು ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಪ್ರೂವ್ ಮಾಡೋದಕ್ಕೆ, ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ಆಡಿಟರ್ ವಾಟ್ ಆ್ಯಂಡ್ ಆಲ್ ದ ಟ್ರಾನ್ಸಾಕ್ಷನ್ ಮಾಡಿರೋದು, ಟು ರೆಫರ್ ದಟ್ ಯು ಆರ್ ಗೋಯಿಂಗ್ ಟು ಡೂ ಮೇನ್ಲಿ ದ ಎಕ್ಸಾಮಿನೇಷನ್ ಆಫ್ ಎಂಟ್ರೀಸ್. ಆ ಎಂಟ್ರೀಸು ಅಥವಾ ಆ ಎವಿಡೆನ್ಸಸ್ಸು ವೋಚರ್ಸ್ ಆಗಿರ್ಬೋದು, ರಿಸಿಪ್ಟ್ಸ್ ಆಗಿರ್ಬೋದು, ಆರ್
ಕೌಂಟರ್ ಫೈಲ್ಸ್ ಆಫ್ ಚೆಕ್ ಬುಕ್ ಆಗಿರ್ಬೋದು. ಚೆಕ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡೋವಾಗ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಫೇರ್ ಕಾಪಿ where you are going to drop your checkbook in the bank. After later on they are going to credit the amount to your account, but a receipt, counter receipt will be provided for you in case if there is any wrong in the transaction. Means if you are going to present this counterfeit, it will be acting as a documentary evidence. Why? Means because on that day you have been done that transaction, so it has also to be preserved by the company. And even the pay slip also will be acting as a documentary evidence. ಸೊ ಇದಲ್ದಿರ ಸಮ್ಟೈಮ್ಸ್ ಯಾವುದನ್ನ ಡಾಕ್ಯುಮೆಂಟ್ಸ್ ಮಿಸ್ ಆಗಿತ್ತು ಅಂದರೆ ಮಿನಿಟ್ಸ್ ಬಿಕ್ ಆಲ್ಸೋ ವಿಲ್ ಬಿ ಆ್ಯಕ್ಟಿಂಗ್ ಎಸ್ ಎ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ವೈ ಮೀನ್ಸ್ ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ whatever you're going to do in an organization, it will be discussed among the authority members and it will be entered in the book, minutes book, and a signed of the authorized person will be done. What is the further action that they have been going to take? So everything will be recorded in the minutes book. So it is also acting as a evidence, and even other correspondence also. Then you will be having such documentary. Why you need all this documentary means because it will be supporting mainly each and every transaction that you have been recorded in the book of account. ಸೊ ಪುಸ್ತಕದಲ್ಲಿ ನಾವು ಏನೇನು ಟ್ರಾನ್ಸಾಕ್ಷನ್ ಎಲ್ಲ ಎಂಟ್ರಿ ಮಾಡಿದ್ರೋ ಅವೆಲ್ಲದಕ್ಕೂ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಥರ ಇದೆಲ್ಲ ಯೂಸ್ ಆಗುತ್ತೆ. ಚೆಕ್ ಬುಕ್ ಆಗಿರ್ಬೋದು, ಪೇನ್ ಸ್ಲಿಪ್ ಆಗಿರ್ಬೋದು, ಮಿನಿಟ್ಸ್ ಬುಕ್ ಆಗಿರ್ಬೋದು, ಎಲ್ಲನೂ. ನೆಕ್ಸ್ಟು ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವೌಚಿಂಗ್ ಇಸ್ ನಥಿಂಗ್ ಬಟ್ ಇಟ್ ಎನ್ಶ್ಯೂರ್ಸ್ ಕರೆಕ್ಟ್ನೆಸ್. Ensures correctness is nothing but it will be telling the true and fair view of the business. ಅಂದರೆ ಏನೇ ಲೆಕ್ಕಾಚಾರಗಳು ಆರ್ಗನೈಸೇಷನಲ್ಲಿ ಒಂದು ಅಕೌಂಟೆಂಟ್ ಮಾಡಿರ್ತಾನೋ ಅವೆಲ್ಲನೂ ಎಕ್ಸಾಮಿನ್ ಮಾಡಿರೋದು ಕರೆಕ್ಟಾಗಿದೆ, ಅವನು ಮಾಡಿರೋದು ಕರೆಕ್ಟಾಗಿದೆ ಅಂತ ವೆರಿಫಿಕೇಷನ್ ಮಾಡಾದ ಮೇಲೆ ಆಡಿಟರು he is going to prove that whatever the records that you have been maintained, it will be ensuring correctness. ಪಕ್ಕಾ ಕರೆಕ್ಟ್ ಆಗಿದೆ ಅಂತ ಅವರು ಆಡಿಟ್ ರಿಪೋರ್ಟಲ್ಲಿ ತೋರಿಸ್ತಾರೆ. ವೈ ಮೀನ್ಸ್ ದಿಸ್ ವಿಲ್ ಬಿ ಆ್ಯಕ್ಟಿಂಗ್ ಆಸ್ ಎ ಕಾನ್ಫಿಡೆನ್ಸ್ ಮೇನ್ಲಿ ಇನ್ ಆರ್ಡರ್ ಟು ಸೆಕ್ಯೂರ್ ಗೌರ್ಮೆಂಟ್ ಎಂಪ್ಲಾಯೀಸ್, ಪಬ್ಲಿಕ್ ಎಕ್ಸೆಟ್ರಾ. ನೆಕ್ಸ್ಟ್ even you can call auditing is also an important aspect of vouching. Why means because auditing it will be as a big tree where in that vouching is like a branch. So vouching it is very important aspect of auditing. ಯಾಕೆ ಅಂದರೆ ಆಡಿಟಿಂಗ್ ಬರೀ ಕ್ರಾಸ್ ಚೆಕ್ ಮಾಡ್ತೀರಾ, ಆದರೆ ವೌಚಿಂಗ್ ಅಂದರೆ ವೋಚರ್ಸ್ ಇಲ್ಲ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲ ಅಂದರೆ ನಾನು ಮಾಡೋ ಅಂಥ ಕ್ರಾಸ್ ಇನ್ಸ್ಪೆಕ್ಷನ್ ಆಗಿರಲಿ, ಮಾಡಿಟಿಂಗ್ ಆಗಿರಲಿ ಎಲ್ಲನೂ ವೇಸ್ಟ್ ಆಗಿರುತ್ತೆ. ಹಾಗಾಗಿ ವೌಚಿಂಗು ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಕಂಡಕ್ಟ್ ಆಡಿಟಿಂಗ್ ವರ್ಕ್. ನೆಕ್ಸ್ಟ್ even you can call vouching it is also a preliminary work of auditing. ಯಾಕೆ ಅಂದರೆ ಪ್ರಿಲಿಮಿನರಿ ವರ್ಕ್ ಅಂದರೆ ಕೆಲಸ ಆವಾಗ ಸ್ಟಾರ್ಟ್ ಆಗಿದೆ ಅಂದರೆ ಒಂದು ಕಾಲು ಭಾಗದ ತನಕ ನಿಂತದ್ದು. ಯಾಕಂದರೆ ಪ್ರಿಲಿಮಿನರಿ ವರ್ಕ್ ಕರೆಕ್ಟಾಗಿತ್ತು, ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂದರೆ ಆಟೋಮೆಟಿಕಲಿ ದ ವರ್ಕ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಎ ಫರ್ದರ್ ಇಟ್ ವಿಲ್ ಬಿ ಗೋಯಿಂಗ್ ಆನ್ ಸ್ಮೂತ್ಲಿ. ವೈ ಮೀನ್ಸ್ ಬಿಕಾಸ್ ವಾಟ್ ಎವರ್ ದ ಡಾಕ್ಯುಮೆಂಟ್ ದಟ್ ಯು ಆರ್ ಗೋಯಿಂಗ್ ಟು ಮೇಂಟೈನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಪ್ರೂವ್ ದಟ್ ಇಟ್ ಈಸ್ ಎ ಟ್ರೂ ರೆಕಾರ್ಡ್ಸ್ ಆಫ್ ದ ಕಂಪನಿ. ಸೊ ದಿಸ್ vouching it will be acting as the evidence mainly for the organization in order to prove whatever they are going to do, each and everything. It is the duty of the auditor in order to ascertain whatever the books that actually that is prepared mainly by the company, it is going to provide the correct information. So with this correct information that is supported by the documents, it will be proving that whatever the evidences, whatever the explanation that has been obtained from him, it will be proving that accounts that are prepared are free of errors and frauds. Why means because the act of examining documentary evidence through vouching is nothing but in order to provide the accuracy. ಆಡಿಟಿಂಗ್ ಯಾಕೆ ಮಾಡ್ತಾರೆ ಅಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಟ್ಕೊಂಡು
ಮಾಡಿರೋ ಲೆಕ್ಕಗಳೆಲ್ಲ ಪಕ್ಕಾ ಇದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದು. ಹಾಗಾಗಿ ವೌಚಿಂಗ್ ಯು ಕ್ಯಾನ್ ಕಾಲ್ ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಟೂಲ್ ಆಫ್ ಆಡಿಟಿಂಗ್. ಯಾಕೆ ಅಂದರೆ ವೌಚಿಂಗ್ ಮಾಡೋವಾಗ ಆಡಿಟರು ತುಂಬ ಕೇರ್ಫುಲ್ಲಾಗಿ ಡಾಕ್ಯುಮೆಂಟ್ಸ್ನ ಇನ್ಸ್ಪೆಕ್ಟ್ ಮಾಡ್ತಾರೆ. ಇನ್ಸ್ಪೆಕ್ಟ್ ಮಾಡಿ ಅವ್ರು ಮಾಡಿರೋ ಅಂಥ ಇನ್ವಾಯ್ಸಸ್ ಆಗಿರ್ಬೋದು, ಕೌಂಟರ್ ಫೈಲ್ಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಕಾಂಟ್ರಾಕ್ಟ್ ಆಗಿರ್ಬೋದು, ಡೆಬಿಟ್ ಕ್ರೆಡಿಟ್ ನೋಟ್ಸ್ ಆಗಿರ್ಬೋದು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಪ್ರತಿಯೊಂದು ಅವ್ರು ಏನೇನು ಪ್ರೂವ್ ಮಾಡಿರ್ತಾರೋ ಎಲ್ಲ ಕರೆಕ್ಟಾಗಿ ಅಥೆಂಟಿಕೇಟ್ ಆಗಿದೆ ಅಂತ ವೆರಿಫೈ ಮಾಡಿ ಅದನ್ನು ಪಬ್ಲಿಕ್ ಮುಂದೆ ಆಗಿರ್ಬೋದು ಅಥವಾ ಅವರ ನೋಟಲ್ಲಾಗಿರ್ಬೋದು ಅಥವಾ ಅವರು ಪ್ರಿಪೇರ್ ಮಾಡಿರುವಂಥ ರಿಪೋರ್ಟ್ಸಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಆಡಿಟನ್ನ ರೈಟ್ಲಿ ಏನಂತ ಹೇಳಿರ್ತಾರೆ, ಇಟ್ ಈಸ್ ದ ಎಸೆನ್ಸ್ ಆಫ್ ಆಡಿಟಿಂಗ್ ಅಂತ ಕರಿಬೋದು. ವೈ ಮೀನ್ಸ್ ಬಿಕಾಸ್ ಇಟ್ ಈಸ್ ವೆರಿ ಫಂಡಮೆಂಟಲ್ ಫಾರ್ ಆಲ್ ದಿ ಆಡಿಟ್ ಪ್ರೊಸೀಜರ್ ಆ್ಯಂಡ್ ಈವನ್ ಫಾರ್ ದ ಸಕ್ಸಸ್ ಆಫ್ ಎನ್ ಆಡಿಟ್. ಆಡಿಟರು ಅವನ ಕೆಲಸ ಕರೆಕ್ಟಾಗಿ ಮಾಡಿದ್ದಾನೆ, ಅವನ ಕೆಲಸ ವಿತೌಟ್ ಎನಿ ಸ್ಟಾಪೇಜ್ ತರೋ ಇನ್ವೆಸ್ಟಿಗೇಷನ್ ಮಾಡಿದ್ದಾನೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವಿತ್ ದ ಹೆಲ್ಪ್ ಆಫ್ ದಿ ವೌಚಿಂಗು ಅವನು ಕರೆಕ್ಟಾಗಿ ತರೋವಾಗಿ ಇತ್ತು ಅಂದರೆ ಆಟೋಮೆಟಿಕಲಿ ಅವನು ಮಾಡಿರೋ ಅಂಥ ಆಡಿಟಿಂಗ್ ಏನಾಗಿರುತ್ತೆ ಅಂದರೆ ಸಕ್ಸಸ್ ಆಗಿರುತ್ತೆ. ದೇರ್ಫೋರ್ ದ ಸಕ್ಸಸ್ ಆಫ್ ಆಡಿಟಿಂಗ್ ಇಟ್ ಡಿಪೆಂಡ್ಸ್ ಅಪಾನ್ ದ ರಿಲಯಬಿಲಿಟಿ ಆಫ್ ದಿ ಡಾಕ್ಯುಮೆಂಟ್ ದಟ್ he is going to maintain. So you can call that vouching, it is an important tools in the hands of an auditor. Why means because the success of any auditor, it depends upon his intelligence or common sense, for observation, for tactic, which he is going to handle in his work. Why means auditor is not only ಮೆರಿ ಚೆಕಿಂಗ್, ಸುಮ್ಮನೆ ಅವ್ನು ನೋಡ್ತಾ ಇಲ್ಲ, ಅರ್ಥಮೆಟಿಕ್ ಅಕ್ಯುರಸಿ ಏನಾನ ಮಾಡ್ತಾ ಇದ್ದಾನ, ಏನಾನ ತಪ್ಪುಗಳು ಮಾಡಿದಾನ, ಎಲ್ಲಿ ಹಾಕಿರೋ ಅಂಥದ್ದು ಡೆಬಿಟ್ ಮಾಡಿರೋ ಅಂಥದ್ದು ನೀನನ್ನು ಕ್ರೆಡಿಟ್ ಮಾಡಿಬಿಟ್ಟಿದ್ದಾನ, ಅಥವಾ ಎಲ್ಲನ ಮಿಸ್ಅಪ್ರೊಪ್ರೇಷನ್ ಆಫ್ ಕ್ಯಾಶು ಅಥವಾ ಮಿಸ್ಅಪ್ರೊಪ್ರೇಷನ್ ಗೂಡ್ಸ್ನ ತೋರಿಸಿದಾನ. ಪ್ರತಿಯೊಂದು ಲೆಕ್ಕಾಚಾರನೂ ಕ್ರಾಸ್ ಚೆಕ್ ಮಾಡಿ ಎಲ್ಲವೂ ತಪ್ಪಾಗಿದೆ ಅಂತ ಹೇಳಿ ಪ್ರತಿಯೊಂದನ್ನು ಪ್ರಾಪರಾಗಿ ಮಾನಿಟರ್ ಮಾಡಿ ಅವನ ಇಂಟೆಲಿಜೆಂಟ್ನ ಯೂಸ್ ಮಾಡಿ ಆ ತಪ್ಪುಗಳನ್ನು ಹುಡುಕಿ ಸರಿ ಮಾಡಿ ಅದನ್ನು ಅವನ ಕ್ಲೈಂಟಿಗೆ ಪ್ರೊವೈಡ್ ಮಾಡಿ ಮುಂದೆ ಈ ಥರ ಆಗದಿರೋಂಗೆ ನೋಡ್ಕೊಳ್ಳೋದಂಥ ಕೆಲಸನ ಮಾಡುವಂಥ ಟ್ಯಾಕ್ಟಿಕ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ನ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ವೌಚಿಂಗ್. ಹಾಗಾಗಿ ವೌಚಿಂಗ್ನ ಯು ಕ್ಯಾನ್ ಕಾಲ್ ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ which is required mainly for the auditor to conduct his detailed examination of book of accounts. Why andre because the auditor himself cannot satisfy himself. ಅವನು ಮಾಡಿರೋ ಅಂಥ ಅಥೆಂಟಿಕೇಷನ್ ಆಗಿರಲಿ, ಅಕ್ಯುರೆಸಿ ಆಗಿರಲಿ ಅಥವಾ ಕಂಪ್ಲೀಟ್ನೆಸ್ ಆಫ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ ಅಕೌಂಟ್ಸ್ ಅವನು ಏನೇ ಮಾಡಿದ್ರೂ ವೌಚಿಂಗ್ ರೆಕಾರ್ಡ್ಸ್ ಇಲ್ಲ ಅಂದರೆ ಅವ್ನು ಮಾಡುವಂಥ ಕೆಲಸಗಳೆಲ್ಲ ಏನಾಗಿರುತ್ತೆ ಅಂದರೆ ಇನ್ಕಂಪ್ಲೀಟ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಅವನು ಏನೇ ಮಾಡಿದ್ರೇ ಈಸ್ ಗೋಯಿಂಗ್ ಟು ಡೂ ಓನ್ಲಿ ವಿತ್ ದ ಹೆಲ್ಪ್ ಆಫ್ ದಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್. ದಟ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಟ್ ವಿಲ್ ಬಿ ಹೆಲ್ಪಿಂಗ್ ಮೇನ್ಲಿ ಫಾರ್ ದಿ ಆಡಿಟರ್. Therefore, it is very important for any organization to maintain proper vouching because it is acting as a evidence for the auditor, because auditor is going to use this documentally only for his examination. So while he is going to examine his duty, he should be very intelligent and he should not feel any negligence or guilty because anything that it goes wrong related to the records that is maintained by the organization, it has to be informed to the notice of the client so that the client in the future he is going to maintain good documents which will be helping mainly for the organization for further enquiries. So you can call vouching is nothing but it is a routine checking, daily checking. ಏನೇನು ಮಾಡ್ತಾ ಇರ್ತಾರೋ, ಏನೇನು ಕ್ಯಾಶು ಕ್ಯಾರಿಂಗ್ ಫಾರ್ವರ್ಡ್ ಮಾಡ್ತೀರಾ, ಯಾವ ಪೋಸ್ಟಿಂಗ್ಸ್ ಇರುತ್ತೆ, ಲೆಡ್ಜರ್ಸ್ ಕರೆಕ್ಟಾಗಿ ಪೋಸ್ಟಿಂಗ್ ಆಗಿದೆಯಾ ಇಲ್ಲ, ಪ್ರತಿಯೊಂದು ಒರಿಜಿನಲ್ ಎಂಟ್ರಿನ ಇಟ್ ವಿಲ್ ಬಿ ಕ್ಯಾರಿಡ್ ಔಟ್ ಮೇನ್ಲಿ ಇನ್ ದ ಬುಕ್ ಆಫ್ ಅಕೌಂಟ್ಸ್ ಆ್ಯಂಡ್
that book of accounts supporting documents or carbon copy or a duplicate copy, it will be acting as the evidence in the voucher. So it is very important that either it may be in case of bank ಆಗಿರ್ಬೋದು the big trading concern ಆಗಿರ್ಬೋದು ಒಂದು ದಿನಕ್ಕೆ thousands of transactions will be taking place. So in order to be practical, auditor he should have a detailed verification. Why ಅಂದರೆ because internal control system ಆಪರೇಷನ್ ತುಂಬ ಎಫಿಷಿಯೆಂಟ್ ಆಗಿದ್ದರೆ ಆಡಿಟರ್ಗೆ ಅವ್ರು ಮಾಡಿರೋ ಅಂಥ ಕೆಲಸಗಳು ಕರೆಕ್ಟಾಗಿದೆಯಾ ಇಲ್ಲ ಅಂತ ಸ್ವಲ್ಪ ಫ್ಯೂ ಟೆಸ್ಟ್ ಚೆಕ್ ಮಾಡಿ ವಿಲ್ ಬಿ ವೆರಿ ಗುಡ್ ಇನ್ ಬ್ಯಾಲೆನ್ಸಿಂಗ್ ದ್ಯಾಟ್ ಆ್ಯಂಡ್ ಆಲ್. ಬಿಕಾಸ್ ವಿತ್ ಅ ಸ್ಮಾಲ್ ಪ್ರಾಪರ್ ಚೆಕ್ ಬೈ ಮೇಂಟೈನಿಂಗ್ paper, that is you will be having audit notebook, it may be audit working papers, it may be everything whatever he is going to maintain, with the help of the documentary evidence he can prove that primary nature whatever that is done with the help of the documents, each and every transaction it is going to provide him the true face. So by this we can tell that the act of examining documentary evidence in order to ascertain the authentic of the entry in the book of accounts, which we can call as the auditing, is nothing but it is a technical term. So by this, in this session, let us recap what and all we are learnt in this session. So in this session we learned the introduction of vouching Godri. So vouching is nothing but it is a cross check whatever the entries that you have made in the book of accounts in related to the supporting documents, that is the voucher. Then we learned the meaning of vouching Godri. Then we learned 2 or 3 authors, the definition of the vouching we learned. Then we learned what are the characteristics of vouching we are learned. Characteristics of vouching, it tells us whatever the entries that you have made by comparing entries in the book of accounts with the supporting documents, you will be calling as a vouching anta hodri. Matte vouching is nothing but it will be telling us the correctness and authentication of each and every book of accounts. It's going to tell you the true affairs of the company. ಮತ್ತು ವೌಚಿಂಗ್ ಇಸ್ ನಥಿಂಗ್ ಬಟ್ ಯಾಕೆ ವೌಚಿಂಗ್ ಮಾಡ್ತೀರ ಅಂದರೆ ಮೇನ್ಲಿ ವೌಚಿಂಗ್ ವಿಲ್ ಬಿ ಡನ್ ಇನ್ ಆರ್ಡರ್ ಟು ಟೆಸ್ಟ್ ವೆದರ್ ದ ಎಂಟ್ರೀಸ್ ದಟ್ ಈಸ್ ಮೇಡ್ ಇನ್ ದ ಬುಕ್ ಆಫ್ ಅಕೌಂಟ್ ಇಟ್ ಈಸ್ ಟೆಲ್ಲಿಂಗ್ ದ ಟ್ರೂತ್, ಕರೆಕ್ಟಾಗಿ ಹೇಳ್ತಾ ಇದೆಯಾ ಲೆಕ್ಕಾಚಾರ ಅಥವಾ ಬುಕ್ ಆಫ್ ಅಕೌಂಟ್ಸಲ್ಲಿ ಏನನ್ನ ತಪ್ಪು ಲೆಕ್ಕಾಚಾರಗಳು ತೋರಿಸ್ತಾ ಇದೆಯಾ ಅನ್ನೋದನ್ನು ಕ್ರಾಸ್ ಚೆಕ್ ಮಾಡೋದನ್ನೇ ಏನಂತ ಕರೀತಾರೆ ಅಂದರೆ ವೌಚಿಂಗ್ ಅಂತ ಕರೀತಾರೆ. ಬೇಸ್ಡ್ ಆನ್ ಎಂಟ್ರಿ ಏನೇ ಮಾಡಿರಲಿ, ಅದು ಯಾವುದೇ ಎಂಟ್ರಿ ಆಗಿರಲಿ ವಿಚ್ ಇಸ್ ಮೇಂಟೈನ್ ಮೇನ್ಲಿ ಬೈ ದಿ ಆಡಿಟರ್, ಇಟ್ ಶುಡ್ ಬಿ ಕ್ರಾಸ್ ಚೆಕ್ಡ್ ಬೈ ದಿ external person. That work only will be done by the auditor, where you can tell that comparing the entries in the book of accounts with the documentary evidence in supporting that by providing him authority ಕೊಟ್ಟಿರ್ತೀರಾ, ಓನರ್ಶಿಪ್ ಕೊಟ್ಟಿರ್ತೀರಾ, ಎಕ್ಸಿಸ್ಟೆನ್ಸು and even the accuracy also. So where with the help of this you can tell that whatever the documents that is verified mainly by the auditor, it is proving that all the documents are authenticate agide and it is going to tell you the true affairs of the company, and which will be telling it is related only for the similar nature of the business and it is properly authorized by the responsible person. ಮತ್ತೆ ಬುಕ್ ಆಫ್ ಅಕೌಂಟ್ಸ್ ಬಿಟ್ಟು ಬೇರೆ ಹೊರಗಡೆ ಎಲ್ಲೂ ಹೋಗಿರಲ್ಲ. ಏನೇನು ಡಾಕ್ಯುಮೆಂಟ್, ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ ದಟ್ ಯು ಹ್ಯಾವ್ ಬಿನ್ ಮೇಂಟೈನ್ ದ ಬುಕ್ ಆಫ್ ಅಕೌಂಟ್, ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ಇಟ್ ಈಸ್ ಗೋಯಿಂಗ್ ಟು ಟ್ಯಾಲಿ ವಿತ್ ದಿ ಬುಕ್ ಆಫ್ ಅಕೌಂಟ್ಸ್. ಡಾಕ್ಯುಮೆಂಟ್ರಿಯಲ್ಲಿ ವೋಚರ್ಸಲ್ಲಿ ಏನಿದೆಯೋ, ಏನು ಹೆಸರು ಇದೆಯೋ, ಏನು ಅಮೌಂಟ್ ಇದೆಯೋ, ಏನು ಡೇಟ್ ಇದೆಯೋ, ಏನು ಸೀರಿಯಲ್ ನಂಬರ್ಡ್ ಆಗಿರುತ್ತೋ, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಟ್ ಹ್ಯಾಸ್ ಬೀನ್ ಟ್ಯಾಲಿಡ್ ಬೈ ದಿಸ್. ಸೊ where each and every business has to maintain vouching in order to check
whatever the date of vouchers that have been done, it has to be related for that particular accounting period only. So by this I am going to conclude my session. Thank you.